ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ನನ್ನ ಡೆಲಿವರಿಗೆ ಎಷ್ಟು ಖರ್ಚಾಯಿತು, ಕೆನಡಾದಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ತುಂಬ ಲೇಟ್ ಆಯಿತು ವಿಡಿಯೋ ಮಾಡೋದು. ಆಲ್ಮೋಸ್ಟ್ 1 ಇಯರ್ ಆಗೋಯ್ತು ನಾನು ಡೆಲಿವರಿ ಆಗಿ, ಬಟ್ ಇವಾಗ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಟೈಮ್ ಸಿಗಲಿಲ್ಲ, ಕುತ್ಕೊಂಡು ಮಾತಾಡೋ ಅಷ್ಟು ಟೈಮ್ ಸಿಗಲಿಲ್ಲ. ಸೊ ಅದಕ್ಕೆ ಇನ್ನು ನಾನು ಡೆಲಿವರಿ ಆಗಿದ್ದು 8 ಮಂತ್ಸ್ಗೆ ಇಂಡಿಯಾಗೆ ಹೋಗ್ಬಿಟ್ಟೆ ಅಲ್ವಾ. ಸೊ ಅದಂಗೆ ಮತ್ತೆ ಅಲ್ಲಿಂದ ಬಂದು ಇಲ್ಲಿ ಸೆಟ್ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗೋಯ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸೊ ಯಾರಾದರೂ ಹೊಸ್ದಾಗಿ ಕೆನಡಾಗೆ ಬರೋರಿಗೆ ಯೂಸ್ ಆಗುತ್ತೆ. ಅದು ಅಲ್ಲದೆ ನಾನು ವಿಡಿಯೋಸ್ ಮಾಡಿದಾಗ 1-2-3 ಕೇಳ್ತಾ ಇದ್ರು, ನಾವು ಈ ಥರ ಕೆನಡಾಗೆ ಬರಬೇಕು ಅಂದ್ಕೊತಾ ಇದ್ದೀವಿ, ಅಲ್ಲಿ ಯಾವ ರೀತಿ ಇದೆ ಏನು ಅಂತೆಲ್ಲನೂ. ಸೊ ಅದಲ್ಲದೆ ನಾನು ಇಂಡಿಯಾಗೆ ಬಂದಾಗ ಸ್ವಲ್ಪ ಜನ ಕೇಳಿದ್ರು ಅಲ್ಲಿ ಕೆನಡಾದಲ್ಲಿ ಯಾವ ರೀತಿ ಇರುತ್ತೆ, ಹಾಸ್ಪಿಟಲ್ ಎಲ್ಲ ಎಷ್ಟಾಯಿತು ನಿನ್ನ ಡೆಲಿವರಿಗೆ ಅಂತೇಳಿ. ಸೊ ಅದಕ್ಕೆ ನಾನು ಒಂದು ವಿಡಿಯೋ ಮಾಡಿದ್ರೆ ಬೆಟರ್ ಅಲ್ವಾ, ತುಂಬ ಜನಕ್ಕೆ ಗೊತ್ತಾಗುತ್ತೆ ಅಂತೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಂದು ಫಸ್ಟ್ ನನ್ನ ಡೆಲಿವರಿಗೆ ಎಷ್ಟು ಖರ್ಚಾಯಿತು ಅಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ನಾನು ಡೆಲಿವರಿಗೆ ಬಂದು ಇಲ್ಲಿ ಒಂದು $50 ಆಯಿತು ಅಷ್ಟೇ, ಜಾಸ್ತಿ ಆಗಿಲ್ಲ. ಅದು ಆ $50 ಯಾಕಾಯಿತು ಅಂತ ನಾನು ಹೇಳ್ತೀನಿ. ಸೊ ಇನ್ನು ಬೇರೆ ಎಲ್ಲ ಇಲ್ಲ, ಹಾಸ್ಪಿಟಲ್ ಫ್ರೀ. ಮೇನ್ ಕೆನಡಾದಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಫ್ರೀ. ನಮ್ಮ ಇಂಡಿಯಾ ಥರ ಪ್ರೈವೇಟ್ ಹಾಸ್ಪಿಟಲ್ಸ್ ಆ ಥರದ್ದು ಏನೂ ಇರಲ್ಲ, ಇಲ್ಲೆಲ್ಲ ಫ್ರೀ. ಯಾಕಂದರೆ ಕೆನಡಾದಲ್ಲಿ ಹಾಸ್ಪಿಟಲ್ಸ್ ಎಲ್ಲ ಫ್ರೀ ಅಂದರೆ 35 to 40% ಟ್ಯಾಕ್ಸ್ ಕಟ್ತೀವಿ ಇಲ್ಲಿ. ಸೊ ಆ ಟ್ಯಾಕ್ಸ್ ಕಟ್ಟಿರೋ ಮುಖಾಂತರ ನಮಗೆ ರಿವರ್ಸ್ ಆಗಿ ಅವರು ಫ್ರೀ ಎಜುಕೇಷನ್ನು, ಫ್ರೀ ಹೆಲ್ತ್ ಸಿಸ್ಟಮ್ ಎಲ್ಲ ನಮ್ಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಇಲ್ಲಿನ ಗೌರ್ಮೆಂಟು. ಕೆನಡಾದಲ್ಲಿ ಹೆಲ್ತ್ ಎಲ್ಲ ಫ್ರೀಯಾಗೇ ಇರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತಂದರೆ, ಇವಾಗ ಫಸ್ಟ್ ನಾನು 9 ಮಂತ್ಸಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಬಂದೆ ಇಲ್ಲಿಗೆ. ಸೊ ಅದಕ್ಕೆ ನಮಗೆ ಹೆಲ್ತ್ ಕಾರ್ಡ್ ಬೇಕು. ಸೊ ಫಸ್ಟು ಹೆಲ್ತ್ ಕಾರ್ಡ್ ಮಾಡ್ಕೊಂಡ್ಮೇಲೆ ಹಾಸ್ಪಿಟಲ್ಗೆ ಹೋಗಬೇಕು, ಇಲ್ಲಾಂದರೆ ಹಾಸ್ಪಿಟಲ್ಗೆ ಹೋಗೋ ಆಗಿಲ್ಲ. ಸೊ ನಾವು ಹೆಲ್ತ್ ಕಾರ್ಡ್ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ನಾವು ಫಸ್ಟ್ ಹೆಲ್ತ್ ಕಾರ್ಡ್ ಅಪ್ಲೈ ಮಾಡಿಕೊಂಡೆ ಮತ್ತೆ ಹಾಸ್ಪಿಟಲ್ಗೆ ಹೋಗಬೇಕು, ಕ್ಲಿನಿಕ್ಕಿಗೆ. ಹೆಲ್ತ್ ಕಾರ್ಡ್ ಇಲ್ದಾಗ ಹಾಸ್ಪಿಟಲ್ಗೆ ಹೋದರೆ ಇಲ್ಲಿ ಯಾರು ಚೆಕ್ ಮಾಡಲ್ಲ. ಹೆಲ್ತ್ ಕಾರ್ಡ್ ಇದ್ದರೆ ಫ್ರೀಯಾಗಿ ನೋಡ್ತಾರೆ. ಹೆಲ್ತ್ ಕಾರ್ಡ್ ಇಲ್ಲ ಅಂದರೆ ಸ್ವಲ್ಪ ಅಮೌಂಟು ಕಟ್ಟಬೇಕು ನಾವು. ಯಾರಾದರೂ ಹೆಲ್ತ್ ಕಾರ್ಡ್ ಇಲ್ದಿರಂಗೆ ಬರ್ತಿರ್ತಾರಲ್ಲ ಅವರೆಲ್ಲ ಹೋದರೆ ಅಕಸ್ಮಾತ್ ಎಮರ್ಜೆನ್ಸಿ ಇದ್ದರೆ ಅಮೌಂಟ್ ಕಟ್ಟಬೇಕು. ಹೆಲ್ತ್ ಕಾರ್ಡ್ ಇದ್ದರೆ ಫ್ರೀ ಟ್ರೀಟ್ಮೆಂಟು. ವಯಸ್ಸಾದವ್ರಿಗೆ ಯಾವ ಥರ ನಾವು ಹೆಲ್ತ್ ಕಾರ್ಡ್ ಇರುತ್ತೆ ಅಂತ ನಾನು ಇವಾಗ PR ಇಂದ ಬಂದರೆ ಇಮಿಡಿಯೇಟಾಗಿ ಹೆಲ್ತ್ ಕಾರ್ಡ್ ಅಪ್ಲೈ ಮಾಡ್ಕೋಬೋದು. ವೇಟಿಂಗ್ ಪೀರಿಯಡ್ ಇರುತ್ತೆ PR ಅವ್ರಿಗೆ, ಬಟ್ ಡಿಪೆಂಡ್ಸ್ ಆನ್ ಪ್ರೊಫೆಷನಲ್. ಲೈಕ್ 3 ಮಂತ್ಸ್ ಇರ್ಬೋದು, 6 ಮಂತ್ಸ್ ಇರ್ಬೋದು, ಆ ಥರ ಇರುತ್ತೆ. ವಿಸಿಟರ್ಸ್ ವೀಸಾ, ಇವಾಗ ಯಾರಾದರೂ ವಿಸಿಟ್ ಮಾಡೋಕ್ಕೆ ಕೆನಡಾಗೆ ಬರ್ತಾರಲ್ಲ ಅವ್ರಿಗೆ ಹೆಲ್ತ್ ಕಾರ್ಡ್ ಅಪ್ಲೈ ಮಾಡೋಕ್ಕಿರಲ್ಲ. ಅವ್ರಿಗೆ ಪ್ರೈವೇಟ್ ಇನ್ಸೂರೆನ್ಸ್ ಇರಲೇಬೇಕು. ವರ್ಕ್ ಪರ್ಮಿಟ್ ಮೇಲೆ ಬಂದರೆ ಅವ್ರ ಜಾಬ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಟ್ಲೀಸ್ಟ್ 6 ಮಂತ್ಸ್ ಆದ್ರೂ ಅವ್ರ ಜಾಬ್ ಇರಬೇಕು ವರ್ಕ್ ಪರ್ಮಿಟ್ ಮೇಲೆ ಬಂದ್ರೆ, ಪಾರ್ಟ್ ಟೈಮ್ ಆಗಲಿ ಫುಲ್ ಟೈಮ್ ಆಗಲಿ. ಅಲ್ಲದೆ ವರ್ಕ್ ಪರ್ಮಿಟ್ ಮೇಲೆ ಬರ್ತಾರಲ್ಲ, ಸೊ ಅವ್ರ ಜಾಬ್ ಇರುತ್ತಲ್ವಾ, ಸೊ ಅವ್ರ ಕಂಪ್ನಿಯಿಂದನೂ ಇನ್ಸೂರೆನ್ಸ್ ಕೊಡ್ತಾರೆ. ಸೊ ಇನ್ಸೂರೆನ್ಸ್ ಆದ್ರೂ ಯೂಸ್ ಮಾಡ್ಕೋಬಹುದು ನಾವು. ಇಲ್ಲ ಅಂದ್ರೆ ಈ ತರ ಹೆಲ್ತ್ ಕಾರ್ಡ್ ಯೂಸ್ ಮಾಡ್ಕೊಂಡು ಈ ತರ ಫ್ರೀ ಆಗಾದ್ರೂ ಟ್ರೀಟ್ಮೆಂಟ್ ತಗೋಬಹುದು. ಅದೇ ಸ್ಟೂಡೆಂಟ್ ಆಗಿ ಬಂದ್ರೆ ಅವ್ರು ಫುಲ್ ಟೈಮ್ ಎನ್ರೋಲ್ಮೆಂಟ್ ಇರಲೇಬೇಕು ಹೆಲ್ತ್ ಕಾರ್ಡ್ ಅಪ್ಲೈ ಮಾಡ್ಕೊಡಕ್ಕೆ. ಸ್ಟಡಿ ಮಾಡೋ ಇನ್ಸ್ಟಿಟ್ಯೂಟ್ ಅಲ್ಲೇ ಅವರೇ ಅಪ್ಲೈ ಮಾಡ್ಕೊಡ್ತಾರೆ ಹೆಲ್ತ್ ಕಾರ್ಡ್ನೆಲ್ಲಾನು. ನಾನು ಕೆನಡಾಗೆ ಬಂದ್ಮೇಲೆ ನನ್ಗೆ ಇಲ್ಲಿ ಹಾಸ್ಪಿಟಲ್ ಎಲ್ಲ ಯಾವ ರೀತಿ ಸಿಕ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ. ನಾನು ಕೆನಡಾಗೆ ಬಂದಿದ್ದು 9 ಮಂತ್ಸ್ ಅಲ್ಲಿ. ಸೊ ನಾನು 9 ಮಂತ್ಸ್ ಅಲ್ಲಿ ಕೆನಡಾಗೆ ಬಂದಾಗ ನಮಗೆ ಹೆಲ್ತ್ ಕಾರ್ಡ್ ಸಿಕ್ತು. ನಾನು ಬಂದಿದ್ದು 2 ಡೇಸ್ಗೆ ನನಗೆ ಹೆಲ್ತ್ ಕಾರ್ಡ್ ಸಿಕ್ತು. ನಾವು ವರ್ಕ್ ಪರ್ಮಿಟ್ ಮೇಲೆ ಬಂದಿರೋದು ನಮ್ಗೆ ಬೇಗ ಹೆಲ್ತ್ ಕಾರ್ಡ್ ಸಿಕ್ತು. ಸೊ ನಾವು ಹೆಲ್ತ್ ಕಾರ್ಡ್ ತಗೊಂಡು ನಾವು ಯಾವ ರೀತಿ ಕ್ಲಿನಿಕ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ, ನಾವು ಯಾವ ಏರಿಯಾದಲ್ಲಿ ಇದ್ದೀವಿ, ನಾವಿರೋ ಏರಿಯಾದಲ್ಲಿ ಆ ಕ್ಲಿನಿಕ್ ಚಿಕ್ಕ ಕ್ಲಿನಿಕ್ ಇರುತ್ತೆ. ಒಂದೊಂದು ಏರಿಯಾಗೆ 1-2 ಕ್ಲಿನಿಕ್ ಇರುತ್ತೆ. ನಾವಿರೋ ಏರಿಯಾಗೆ ಈ ಕ್ಲಿನಿಕ್ ಬರುತ್ತೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಕ್ಲಿನಿಕ್ ಹೋಗ್ಬೇಕು ನಾವು. ಸೊ ಆ ರೀತಿ ನಾವು ಆ ಕ್ಲಿನಿಕ್ ಹೋಗಿದ್ದು. ಸೊ ಅಲ್ಲಿಗೆ ಹೋದ್ಮೇಲೆ ನನಗೆ ಅಲ್ಲಿ ಫ್ರೀಯಾಗಿ ಚೆಕ್ ಮಾಡ್ತಾರೆ ಅವರು. ಹೋಗಿ ಹೆಲ್ತ್ ಕಾರ್ಡ್ ತೋರಿಸಿದ್ರೆ ಅಲ್ಲಿ ಫ್ರೀಯಾಗಿ ಚೆಕ್ ಮಾಡ್ತಾರೆ. ಸೊ ಅವಾಗ ಅವರು ನಮ್ಗೆ ಚೆಕ್ ಮಾಡಿ ನಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಎಲ್ಲ ನೋಡಿಬಿಟ್ಟು ಅವ್ರು ನಮ್ಮ ಗೈನಕಾಲಜಿಸ್ಟ್ಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅದಕ್ಕೆ ನಾನು 9 ಮಂತ್ಸಲ್ಲಿ ಹೋಗಿದ್ದು. ಸೊ ಇಲ್ಲಿ ನಾನು ಹೋದಾಗ ಅವ್ರು ಚೆಕ್ ಮಾಡಿ ನೀನು ಹೆಣ್ಣು ಮೂಮೆಂಟಲ್ಲಿ ಬಂದಿದೆ, ಸ್ವಲ್ಪ ಗೈನಕಾಲಜಿಸ್ಟ್ ಸಿಗೋದು ತುಂಬ ಕಷ್ಟ, ಬಟ್ ಏನು ಮಾಡೋಕ್ಕಾಗಲ್ಲ, ನಿಮ್ಗೆ ಏನಾದರೂ ಪೇಯ್ನ್ಸ್ ಬಂದು ಎಮರ್ಜೆನ್ಸಿ ಅಂದರೆ ಎಮರ್ಜೆನ್ಸಿಗೆ ಹೋಗ್ಬೋದು ಅಂತ ಹೇಳಿದ್ರು. ಅದು ಅಲ್ಲದೆ ನಂಗೆ ಫ್ಯಾಮಿಲಿ ಡಾಕ್ಟರ್ ತಗೋಬೋದು ನಾವಿಲ್ಲಿ USA ಅಲ್ಲಿ. ಫ್ಯಾಮಿಲಿ ಡಾಕ್ಟರ್ ಸಿಗೋದು ಯಾವ ರೀತಿ ಅಂದರೆ, ನಮಗೆ 1 ಇಯರ್ ಆದರೂ ಆಗುತ್ತೆ ಫ್ಯಾಮಿಲಿ ಡಾಕ್ಟರ್ ಸಿಗೋದು, ತುಂಬ ಕಷ್ಟ. ಸೊ ಅದಕ್ಕೆ ತುಂಬ ಜನಕ್ಕೆ ಫ್ಯಾಮಿಲಿ ಡಾಕ್ಟರ್ ಸಿಗಲ್ಲ, ತುಂಬ ಕಷ್ಟನೇ ಇಲ್ಲಿ ಫ್ಯಾಮಿಲಿ ಡಾಕ್ಟರ್ ಸಿಗೋದು. ಅದಕ್ಕೆ ನಾರ್ಮಲ್ ಕ್ಲಿನಿಕ್, ವಾಕಿಂಗ್ ಕ್ಲಿನಿಕ್ ಹೋಗ್ತಾರೆ. ಬಟ್ ವಾಕಿಂಗ್ ಕ್ಲಿನಿಕ್ ಹೋದ್ರೆ ಏನು ಪ್ರಾಬ್ಲಮ್ ಅಂದರೆ, ನಾವು
2 hours 3 hours 4 hours ಆಗುತ್ತೆ ಒಂದೊಂದ್ಸಲಿ ವೆಯ್ಟ್ ಮಾಡಿ ಚೆಕ್ ಮಾಡಿಸ್ಕೊಬರಬೇಕು. ಅದೇ ಫ್ಯಾಮಿಲಿ ಡಾಕ್ಟರ್ ಇದ್ರೆ ನಮಗೆ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರು ಕೊಟ್ಟಿರೋ ಅಪಾಯಿಂಟ್ಮೆಂಟ್ಗೆ ಹೋಗಿ ತೋರಿಸ್ಕೊಬರ್ಬೋದು. ಬಟ್ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇಲ್ಲ. ಸೊ ಅದಕ್ಕೆ ನಾನು ವಾಕಿಂಗ್ ಕ್ಲಿನಿಕ್ ಹೋಗಿದ್ದು. ಪ್ರತಿ ಸಲ ಹೋದಾಗೆಲ್ಲ 2-3 hours ವೆಯ್ಟ್ ಮಾಡಿ ಚೆಕ್ ಮಾಡಿಸ್ಕೊಂಡು ಬರ್ತಾ ಇದ್ದಿದ್ದು. ನನಗೆ ಇನ್ನೊಂದು 15 days ಡೆಲಿವರಿಗೆ ಹತ್ರ ಇದೆ ಅನ್ನೋಂಗೆ ನನಗೆ ಗೈನಕಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಸಿಕ್ತು. ಸೊ ಅವ್ರು ನಮ್ಮ ಇಂಡಿಯಾದವ್ರಾಗಿದ್ದಕ್ಕೆ ಬೇಗ ತಗೊಂಡ್ರು, ಇನ್ನು 15 days ಇರೋರಿಗೆ ತಗೊಂಡ್ರು. ಸೊ ನಾನು ವಾಕಿಂಗ್ ಕ್ಲಿನಿಕಲ್ಲಿ ಹೇಳಿದ್ರು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ನಿಮ್ಗೆ ಗೈನಕಾಲಜಿಸ್ಟ್ ಸಿಗೋದು, ಯಾಕಂದರೆ ಹೆಣ್ಣು ಮೂಮೆಂಟಲ್ಲಿ ಬಂದಿರ್ತೀವಿ, ಎಲ್ಲರೂ ಬ್ಯುಸಿಯಾಗಿರ್ತಾರೆ, ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾವು ಮೇಲ್ ಮಾಡ್ತೀವಿ ನಾವು, ಯಾರಾದರೂ ಫ್ರೀ ಇದ್ರೆ ಅವ್ರು ತಗೊತಾರೆ ಅಂತೇಳಿ. ಬಟ್ ನನಗೆ ನನ್ನ ಲಕ್ಕಿ ಅಂತಲೇ ಹೇಳ್ಬೋದು, ಇಂಡಿಯಾ ಡಾಕ್ಟ್ರೇ ಸಿಕ್ಕಿದ್ರು ನಮಗೆ. ತುಂಬ ಚೆನ್ನಾಗಿ ನೋಡಿದ್ರು ಗೈನಕಾಲಜಿಸ್ಟ್. ನಮಗೆ ಯಾವ ಥರದ್ದೇನು ಪ್ರಾಬ್ಲಮ್ ಆಗಿಲ್ಲ. ಬ್ಲಡ್ ಚೆಕಪ್ಪು, ಸ್ಕ್ಯಾನಿಂಗು ಮತ್ತು ಎಲ್ಲ ಹೇಳಿದ್ರು. ಸೊ ಎಲ್ಲ ಅವರೇ ಎಲ್ಲಿಗೆ ಹೋಗಬೇಕು ಬ್ಲಡ್ ಚೆಕಪ್ಗೆ ಎಲ್ಲ ಅಂತ ಅವ್ರು ಸ್ಕ್ಯಾನಿಂಗ್ ಎಲ್ಲ ಹೇಳಿದ್ರು. ಬಟ್ ನಾವೆಲ್ಲಿಗಾದರೂ ಹೋಗು ಫ್ರೀ, ಇದೇನು ₹1 ದುಡ್ಡಿರಲ್ಲ, ಎಲ್ಲಿಗಾದ್ರೂ ಹೋಗಿ ಫ್ರೀಯಾಗೆ ನೋಡಿ, ಬ್ಲಡ್ ಚೆಕಪ್ಪೇ ಆಗಲಿ ಸ್ಕ್ಯಾನಿಂಗೇ ಆಗಲಿ ಎಲ್ಲ ಫ್ರೀನೇ. ಇಲ್ಲ ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ, ನಾವು ಪ್ರೈವೇಟಲ್ಲಿ ಹೋಗ್ತೀವಿ, ನಮ್ಗೆ ಬೇಗ ನೋಡಬೇಕು, ಆ ಥರದ್ದು ಯಾವ ರೀತಿನೂ ಇರಲ್ಲ ಇಲ್ಲಿ ಕೆನಡಾದಲ್ಲಿ. ಸೊ ನಾವು ಅವ್ರು ಕೊಟ್ಟಿರೋ ಅಪಾಯಿಂಟ್ಮೆಂಟ್ಗೆ ವೆಯ್ಟ್ ಮಾಡಬೇಕು, ಹೋಗ್ಬೇಕು, ತೋರಿಸ್ಕೋಬೇಕು, ಬರಬೇಕು, ಇದೇ ರೀತಿ ಇರುತ್ತೆ ಕೆನಡಾದಲ್ಲಿ. ಸೊ ನಮಗೆ ಅಂತ ಅರ್ಜೆಂಟ್ ಎಮರ್ಜೆನ್ಸಿ ಅಂತಂದರೆ ಇವಾಗ ಬಂದು ವಾಕಿಂಗ್ ಕ್ಲಿನಿಕ್ ಬಂದು ಯಾವ ರೀತಿ ಇರುತ್ತೆ, ಮಾರ್ನಿಂಗ್ ಟು ಈವ್ನಿಂಗ್ ಮಾತ್ರ ಇರುತ್ತೆ ವಾಕಿಂಗ್ ಕ್ಲಿನಿಕ್ಕು. ಆಮೇಲೆ ನೈಟ್ ಏನಾದರೂ ಎಮರ್ಜೆನ್ಸಿ ಆದರೆ ಎಮರ್ಜೆನ್ಸಿ ಹಾಸ್ಪಿಟಲ್ಸ್ ಇರುತ್ತೆ, ಅಲ್ಲಿಗೆ ಹೋಗ್ಬೇಕಷ್ಟೇ. ಅಲ್ಲಿ ವೇಟಿಂಗ್ ಇರುತ್ತೆ. ಇನ್ನು ಇವಾಗ ಏನಾದರೂ ಸರ್ಜರಿ ಆ ಥರದ್ದು ಏನಾದರೂ, ಇವಾಗ ಎಕ್ಸಾಂಪಲ್ ನನ್ನ ಫ್ರೆಂಡ್ ಬಿದ್ದಿದ್ಲು. ಸೊ ಅವರು ಹಾಸ್ಪಿಟಲ್ಗೆ ಹೋದ್ರು. ಅವ್ರು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ. ಫ್ಯಾಮಿಲಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ಸಿಗೋದಕ್ಕೆ ಅವ್ರಿಗೆ 1 week ಆಯಿತು. ಫ್ಯಾಮಿಲಿ ಡಾಕ್ಟರ್ ಇದ್ಕೊಂಡ್ರು 1 week ಆದಮೇಲೆ, ಆ ಪೇನಲ್ಲೇ ಇದ್ರು 1 week. ಆ 1 week ಆದಮೇಲೆ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿ ಡಾಕ್ಟರು ಇಲ್ಲಿ ಎಕ್ಸ್ರೇ ಮಾಡಬೇಕು ಅಂತ ಹೇಳಿದ್ರು. ಓಕೆ ಅಂತೇಳಿ ಎಕ್ಸ್ರೇಗೆ ಅಪಾಯಿಂಟ್ಮೆಂಟ್ ತಗೊಂಡ್ರೆ 3 months ಕೊಟ್ಟಿದ್ದಾರೆ. ಓನ್ಲಿ ಎಕ್ಸ್ರೇಗೆ 3 months ಕೊಟ್ಟಿದ್ದಾರೆ ಅಪಾಯಿಂಟ್ಮೆಂಟ್. ಆಮೇಲೆ ಎಕ್ಸ್ರೇ ಆದ್ಮಿತ್ತು ಮತ್ತೆ ಡಾಕ್ಟರ್ ಚೆಕ್ ಮಾಡೋದಕ್ಕೆ ಮತ್ತೆ 2 months, ಅಷ್ಟು 5 months ಅವ್ರು ಆ ಪೇನಲ್ಲೇ ಇರಬೇಕು. ಆ ರೀತಿ ಇರುತ್ತೆ ಇಲ್ಲಿ ಹಾಸ್ಪಿಟಲ್ಸ್ ಅಂದರೆ ತುಂಬ ಕಷ್ಟ ಇರುತ್ತೆ. ಫ್ರೀಯಾಗಿ ನೋಡ್ತಾರೆ, ಫ್ರೀಯಾಗಿ ಏನು ದುಡ್ಡೇನು ಕಟ್ಸ್ಕೊಳಲ್ಲ, ₹1 ಕಟ್ಸ್ಕೊಳಲ್ಲ, ಫ್ರೀಯಾಗೇ ನೋಡ್ತಾರೆ. ಬಟ್ ಅದೇ ವೇಟಿಂಗ್ ಇರುತ್ತೆ. ನಮಗೆ ತುಂಬ ಕಷ್ಟ, ಎಮರ್ಜೆನ್ಸಿ ಅಂದರೆ ತುಂಬ ಕಷ್ಟ. ಅದಕ್ಕೆ ಇನ್ನು ಡೆಂಟಲ್ ಅಂದರೆ ಇಲ್ಲಿ ಇಯರ್ಲಿ ಇನ್ಸೂರೆನ್ಸ್ ಇದ್ರೆ ಇಯರ್ಲಿ 2 times ಫ್ರೀಯಾಗಿ ನೋಡ್ತಾರೆ ಅಷ್ಟೇ. ಮತ್ತೆ 3rd time ಹೋಗ್ಬೇಕು ಅಂದರೆ ನಾವು ದುಡ್ಡು ಕಟ್ ಮಾಡ್ಕೋಬೇಕು. ಅದು ಯಾವ ರೀತಿ ಇರುತ್ತೆ ಅಂದರೆ ನಮ್ಗೆ ಆಸ್ತಿ ಎಲ್ಲ ಮಾರ್ಕೋಬೇಕು, ಆ ರೀತಿ ಇರುತ್ತೆ ಡೆಂಟಲ್ ಫೀಸ್ ಎಲ್ಲಾನು. ಅವ್ರು ನಾರ್ಮಲ್ ಆಗಿ 2 times ಆದಮೇಲೆ 3rd time ಹೋಗ್ಬೇಕು ಅಂದರೆ ಒಂದ್ಸತಿ ಹೋಗಿ ಬಂದರೆ $1,000 ಅಂದರೆ $1,000 ಆಗುತ್ತೆ. ಅಂದ್ರೆ 60-70,000 ಆಗುತ್ತೆ ಒಂದ್ಸತಿ ಹೋಗಿ ಬಂದ್ರೇನೆ ಹಾಸ್ಪಿಟಲ್ಗೆ. ಅದೇ ರೀತಿ ಇರುತ್ತೆ. ಅದಕ್ಕೆ ತುಂಬ ಜನ ಇಂಡಿಯಾಗೆ ಬಂದಾಗೆ ಎಲ್ಲ ಫುಲ್ ಎಲ್ಲ ಚೆಕ್ ಮಾಡಿಸ್ಕೊಂಡೇ ಬರ್ತಾರೆ. ಮೇಯ್ನು ಡೆಂಟಲ್ ತೋರಿಸ್ಕೊಂಡು ಬರ್ತಾರೆ. ಇಂಡಿಯಾಗೆ ಬಂದಮೇಲೆ ಎಲ್ಲರೂ ಅಷ್ಟೇ. ಇಲ್ಲಿ ತುಂಬ ಜನ ಡೆಂಟಲ್ ಹಾಸ್ಪಿಟಲ್ಗೆ ಹೋಗೋದು ತುಂಬ ಭಯ ಬೀಳ್ತಾರೆ. ಯಾಕಂದರೆ ನಮಗಿರೋ ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೋಬೇಕು, ಇಲ್ಲಿ ಡೆಂಟಲ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದರೆ ಅಷ್ಟು ಕಾಸ್ಟ್ಲಿ ಇರುತ್ತೆ. ಸೊ ಇಲ್ಲಿ ಹಾಸ್ಪಿಟಲ್ ಈ ರೀತಿ ಇರುತ್ತೆ. ನಮಗೆ ಇನ್ನು 1 year ಆಯ್ತಲ್ಲ, ನಾವು ಇಲ್ಲೂ ಬಂದು 1 year ಆದರೂ ನಮಗೆ ಫ್ಯಾಮಿಲಿ ಡಾಕ್ಟರ್ ಸಿಗಲಿಲ್ಲ. ಬಟ್ ಫ್ಯಾಮಿಲಿ ನರ್ಸ್ ಸಿಕ್ಕಿದ್ರು. ಸೊ ನಮ್ಗೆ ಏನಾದರೂ ಬೇಕು ಅಂದರೆ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೋಬೋದು. ಬಟ್ ನನಗೂ ಜಿಶುಗೆ ಮಾತ್ರ ನಾವು ಹೋಗಲ್ಲ, ಯಾಕಂದರೆ ಅವ್ರ ಫ್ಯಾಮಿಲಿ ನರ್ಸ್ ಸಿಗೋದೇ ನಮಗೆ ಇವಾಗ ನಾವು ಕಾಲ್ ಮಾಡಿದ್ರೆ 15 days 20 days ಆಗುತ್ತೆ ಅವ್ರ ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ. ಅದಕ್ಕೆ ನಾವು ಪಾಪುಗೆ ವ್ಯಾಕ್ಸಿನ್ ಮಾತ್ರ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಅವ್ರು ಕೇಳ್ತೀವಿ ನಾವು ಈ ಥರ ಪಾಪುಗೆ ವ್ಯಾಕ್ಸಿನ್ ಅಂದರೆ ಅವ್ರ ಫ್ಯಾಮಿಲಿ ನರ್ಸೇ ಚೆಕ್ ಮಾಡೋದು ಪಾಪುಗೆ. ಸೊ ಅವ್ರ ಹತ್ರನೇ ಹೋಗೋದು ನಾವು. ಪಾಪುಗೆ ಮಾತ್ರ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಹಾಗೆ ಹಸ್ಬೆಂಡು ಸ್ವಲ್ಪ 2-3 months ಮುಂಚೆನೇ ಅವ್ರು ಏನಾದ್ರು ಚೆಕಪ್ ಇದ್ರೆ ತಗೊಳಕ್ಕೆ ಅವ್ರ ಫ್ಯಾಮಿಲಿ ನರ್ಸ್ ಹತ್ರ ಹೋಗ್ತಾರೆ. ಇನ್ನು ಎಮರ್ಜೆನ್ಸಿ ಅಂದರೆ ನಾವು ಇವತ್ತಿಗೂ ಹೋಗಿಲ್ಲ. ನಾನು ಡೆಲಿವರಿಗೆ ಅದೆಲ್ಲ ಹೋಗಿದ್ದೆ. ಇನ್ನು ಡೆಲಿವರಿಗೆ ನಮಗೆ ಯಾವ ರೀತಿ ಅಂದರೆ ನನಗೆ ಕೇಳಿದ್ರು. ಆ್ಯಕ್ಚುಲಿ ನಾವು ವರ್ಕ್ ಪರ್ಮಿಟ್ ಮೇಲೆ ಅಲ್ಲಿ ಹೋಗಿದ್ದು, ನಮ್ಮ ಕಂಪ್ನಿಯಿಂದ ಇನ್ಸೂರೆನ್ಸ್ ಇದೆ. ಸೊ ನಮ್ಗೆ ಕೇಳಿದ್ರು, ನೀವು ಸ್ವಲ್ಪ ಚೆನ್ನಾಗಿ ಅಂದರೆ ಲಕ್ಸುರಿಯಾಗಿರೋ ರೂಮ್ ಬೇಕೋ ನಾರ್ಮಲ್ ರೂಮ್ ಸಾಕೋ ಅಂತ ಹೇಳಿದ್ರು. ಚೆನ್ನಾಗಿರೋ ರೂಮ್ ಆದರೆ ನಮ್ಗೆ ಇನ್ಸೂರೆನ್ಸ್ ಇರುತ್ತೆ. ಇನ್ಸೂರೆನ್ಸ್ ಇಂದ ದುಡ್ಡು ಕಟ್ ಮಾಡ್ತಾರೆ, ಕಂಪ್ನಿಯಿಂದಾನೇ ಕಟ್ ಮಾಡ್ತಾರೆ. ಬಟ್ ಅದೆಲ್ಲ ಪ್ರಾಸೆಸ್ ತುಂಬ ಇರುತ್ತೆ. ನಾವಿರೋ ಟೆನ್ಷನಲ್ಲಿ. ಸೊ ನಮ್ಮ ಹಸ್ಬೆಂಡ್ ನಮ್ಗೆ ಏನು ಬೇಡ, ಸೊ ನಾರ್ಮಲ್ ರೂಮಲ್ಲೇ ಇರ್ತೀವಿ ಅಂತ ಹೇಳಿ. ಯಾಕಂದರೆ 1 night ಅಷ್ಟೇ ಇರೋದು, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾವು ನಾರ್ಮಲ್ ರೂಮಲ್ಲೇ
ಇದ್ವಿ. ಇನ್ನು ಡೆಲಿವರಿ ಬಂದು ಇಲ್ಲಿ ಸಿಜರಿನ್ ಮಾಡೋದು ತುಂಬ ಅಂದರೆ ತುಂಬ ಎಮರ್ಜೆನ್ಸಿ ಸೀರಿಯಸ್ ಅಂದ್ರೇ ಸಿಜರಿನ್ ಮಾಡ್ತಾರೆ. ನಾನು ಡಾಕ್ಟರೇ ಹೇಳಿದ್ರಿ ಇಲ್ಲಿ ನಾರ್ಮಲ್ಲೇ ಎಲ್ಲರೂ ಜಾಸ್ತಿ ಮಾಡೋದು, ಸಿಜರಿನ್ ಅನ್ನೋದೇ ಮಾಡಲ್ಲ, ನಾರ್ಮಲ್ಲೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಹಾಸ್ಪಿಟಲ್ಸ್ ಅಷ್ಟೇ ತುಂಬ ಚೆನ್ನಾಗಿದ್ದೇವೆ, ತುಂಬ ಕ್ಲೀನಾಗಿ ನೋಡ್ಕೊತಾರೆ. ನಮ್ಗೆ ಇವಾಗ ನನಗೆ ನಮ್ಮ ಪೇರೆಂಟ್ಸ್ ಯಾರೂ ಬಂದಿರಲಿಲ್ಲ ಅಲ್ವಾ, ಸೊ ಎಲ್ಲ ನರ್ಸೇ ನನಗೆ ನೋಡ್ಕೊಂಡಿದ್ದು. ಪ್ಯಾಡ್ ಚೇಂಜ್ ಮಾಡೋದ್ರಿಂದ ಎಲ್ಲ ನರ್ಸೇ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ನೋಡ್ಕೊತಾರೆ ಇಲ್ಲ ಹಾಸ್ಪಿಟಲ್ಸಲ್ಲೆಲ್ಲರೂ. ನಮ್ಗೆ ಈ ಥರ ಯಾರು ಇಲ್ಲ ಅನ್ನೋ ಬಾಧೆ ಇರಲ್ಲ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇನ್ನು ನಂಗೆ $50 ಆಯಿತು ಅಂತ ಹೇಳ್ದಲ್ಲ, ಯಾಕೆ ಹೇಳು, ಒನ್ ನೈಟು ಹಾಸ್ಪಿಟಲಲ್ಲಿದ್ದೆವಲ್ಲ, ಸೊ ಕಾರ್ ಪಾರ್ಕಿಂಗಿಗೆ ಮಾತ್ರ ದುಡ್ಡು ಕಟ್ಟಿದ್ದು. ಇಲ್ಲೇನಂದರೆ ಕನ್ನಡದಲ್ಲಿ ಇದೊಂದು ಪ್ರಾಬ್ಲಮ್, ನಾವು ಎಲ್ಲಿಗೆ ಹೋದ್ರೂ ಪಾರ್ಕಿಂಗಿಗೆ ದುಡ್ಡು ಕಟ್ಟಬೇಕು. ಪಾರ್ಕಿಂಗ್ ಮಾತ್ರ ದುಡ್ಡು. ಒಂದು ಶಾಪ್ ಹತ್ರ ಅಂದರೆ ಲೈಕ್ ವಾಲ್ಮಾರ್ಟು ಆ ಥರ ಹೋದರೆ ಓಕೆ ಪರವಾಗಿ, ಏನು ಪಾರ್ಕಿಂಗ್ ಏನು ದುಡ್ಡು ಇರಲ್ಲ. ಅದು ಅಲ್ಲದೆ ನಾವು ನಾಯಕರ ಹತ್ರ ಇದೀವಲ್ಲ, ಇಲ್ಲಿ ಎಲ್ಲ ಚಿಕ್ಕ ಶಾಪಿಗೆ ಸಹ ಪಾರ್ಕಿಂಗ್ ದುಡ್ಡು ಇರುತ್ತೆ. ಇಲ್ಲಿ ತುಂಬ ಕಷ್ಟ ಪಾರ್ಕಿಂಗಿಗೆಲ್ಲನೂ. ಸೊ ಅದಕ್ಕೆ ಹಾಸ್ಪಿಟಲ್ ಹತ್ರನೂ ಪಾರ್ಕಿಂಗ್ ಚಾರ್ಜ್ ಇರುತ್ತೆ. ಸೊ ಪಾರ್ಕಿಂಗ್ ಮಾತ್ರ ನಾವು $50 ಆಯ್ತು ನಮ್ಗೆ ಅಷ್ಟೇ. ಇನ್ನು ನಾವು ಬರೀ ಖಾಲಿ ಕೈಯಲ್ಲಿ ಹೋಗಿದ್ದು, ಖಾಲಿ ಕೈಯಲ್ಲಿ ವಾಪಸ್ ಬಂದಿದ್ದು, $1 ಸಹ ಕಟ್ಟಿಲ್ಲ ನಾವು ಹಾಸ್ಪಿಟಲಲ್ಲಿ. ಇದೇ ರೀತಿ ಇರುತ್ತೆ. ಬಟ್ ಏನಂದರೆ ಎಮರ್ಜೆನ್ಸಿ ಅಂದರೆ ತುಂಬ ಕಷ್ಟ ಇಲ್ಲಿ. ಈಗ ನಮ್ಮ ಫ್ರೆಂಡ್ ಇನ್ನೊಬ್ರು ಎಮರ್ಜೆನ್ಸಿಗೆ ಬಂತು ಅವ್ರಿಗೆ. ಸೊ ಇಲ್ಲಿ ಅಪಾಯಿಂಟ್ಮೆಂಟ್ ಸಿಗೋದು 6 months 7 months ಆಯಿತು ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಗೋದಕ್ಕೆ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಏನು ಮಾಡಿದ್ರು, ಅವ್ರು 10 lakhs ಹೋದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಫ್ಯಾಮಿಲಿನೇ ಇಂಡಿಯಾಗೆ ಬಂದು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಇವಾಗ ವಾಪಸ್ ಬಂದಿದ್ದಾರೆ. ಸೊ ಈ ರೀತಿ ಇರುತ್ತೆ. ನಾನು ದುಡ್ಡು ಹೋದ್ರೂ ಪರವಾಗಿಲ್ಲ, ನಂಗೆ ಎಮರ್ಜೆನ್ಸಿಯಾಗಿ ನೋಡಬೇಕಲ್ವ, ಟ್ರೀಟ್ಮೆಂಟ್ ಕೊಡಬೇಕಲ್ವ. ಬಟ್ ಇಲ್ಲಿ ಎಮರ್ಜೆನ್ಸಿ ಅಂದರೆ ಟ್ರೀಟ್ಮೆಂಟ್ ಕೊಡಲ್ಲ, ತುಂಬ ಕಷ್ಟ. ಅದಕ್ಕೆ ತುಂಬ ಜನ ಇಂಡಿಯಾ ಬಂದು ಟ್ರೀಟ್ಮೆಂಟ್ ತಗೊತಾರೆ. ಸೊ ಅಮೇರಿಕಾದಲ್ಲಿ ಯಾವ ರೀತಿ ಇತ್ತಂದರೆ, ಅಮೇರಿಕಾದಲ್ಲಿ ಇನ್ಶೂರೆನ್ಸ್ ಇರುತ್ತೆ. ಇನ್ಶೂರೆನ್ಸ್ ಒಂದು 70% ಇದ್ದರೆ 30% ನಮ್ಮ ಕೈಯಿಂದ ದುಡ್ಡು ಕಟ್ಟಬೇಕು. ಅದು ಆವಾಗಿಂದ ಅವಾಗ ಕಟ್ಟೋ ಆಗಿಲ್ಲ, ನಮ್ಮ ಮನೆ ಬಿಲ್ ಬರ್ತಾ ಇರುತ್ತೆ. ಇವಾಗ ನಾನು ಪ್ರೆಗ್ನೆನ್ಸಿ 9 monthsದು ಫಸ್ಟ್ ಮಂತಿಂದ 9 monthsವರೆಗೂ ತೋರಿಸ್ಕೊಂಡೆ ಅಲ್ಲ, ಆ ಬಿಲ್ ಇವಾಗೂ ಕಟ್ತಾನೇ ಇದೀವಿ ನಾವು. ಬರ್ತಾನೇ ಇದೆ 2 months 3 months ಒಂದ್ಸಲಿ ಬಿಲ್ ಬರ್ತಾನೆ ಇದೆ. ಇವಾಗೂ ಕಟ್ತಾನೇ ಇದೀವಿ ನಾವು ಅಮೇರಿಕಾದಲ್ಲಿ ತೋರಿಸ್ಕೊಂಡಿದ್ದು. ಅದೇ ಇಲ್ಲ 9 monthsಯಿಂದ ಇವಾಗ 1 yearವರೆಗೂ ನಾನು ಡೆಲಿವರಿದೆಲ್ಲ ಮುಗೀತಲ್ಲ, ಒಂದು ಸಲಿನೂ $1 ಕಟ್ಟಿಲ್ಲ ಎಲ್ಲೋ ಹಾಸ್ಪಿಟಲಲ್ಲಿ. ಸೊ ಹಾಸ್ಪಿಟಲ್ ಒಂದು ಪರವಾಗಿಲ್ಲ, ದುಡ್ಡು ಖರ್ಚಾಗಲ್ಲ. ಬಟ್ ಅದೇ ಟ್ರೀಟ್ಮೆಂಟ್ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಅರ್ಥ ಆಯಿತು ಅಂದ್ಕೊತೀನಿ ಕನ್ನಡಕ್ಕೆ ಬರೋರಿಗೆ. ಕೆನಡಾದಲ್ಲಿ ಹಾಸ್ಪಿಟಲೆಲ್ಲ ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಕನ್ನಡ ಬರೋರಿಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ತುಂಬ ಜನಕ್ಕೆ ಸ್ವಲ್ಪ ಬೇರೆ ದೇಶದಲ್ಲಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಬೇಕು ಅಂತಿರುತ್ತಲ್ಲ, ಸೊ ಅವ್ರಿಗೆಲ್ಲ ಇದು ಅರ್ಥ ಆಯಿತು ಅಂತ ಅಂದ್ಕೊತಾ ಇದ್ದೀನಿ. ಸೊ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು.